ಪ್ರಸಾದ ಅಂತ ಬಂದಾಗ ಒಂದು ಮಾತು ಹಂಗೆ ಹೆಂಗೆ ಅಂತ ಹೇಳಂಗಿಲ್ಲ. ಈ ಸಾಂಬಾರಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಹಾಕಲ್ಲ ನಾವು. ಬೇಳೆ, ಹುಚ್ಚೆಣ್ಣೆ, ಸಾಸಿವೆ, ಜೀರಿಗೆ ಆ ಥರ ಒಗ್ಗರಣೆ ಹಾಕ್ಬಿಟ್ಟು ಮಾಡೋ ಸಾಂಬಾರು ಅಷ್ಟೇ. ನೆನ್ನೆ ಮಧ್ಯಾಹ್ನ ಮೀಸಲು ನೀರು ತಂದು ಮಾಡಿರೋ ಸಾಂಬಾರಿದು. ಅನ್ನನೂ ಕೂಡ ನೆನ್ನೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದಾರೆ ಮಾಡೋಕ್ಕೆ. ಇವತ್ತುವರೆಗೂ ಅನ್ನ ಫ್ರೆಶ್ ಆಗೇ ಇದೆ. ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಆ ಚೌಟ್ರಿಯಲ್ಲಿ ಫುಲ್ ಅನ್ನಗಳನ್ನ ಲಾಟ್ ಗಟ್ಲೆ ಹಾಕಿರ್ತಾರೆ. ಸಾಂಬಾರು ಕೂಡ ಕೂನಿಲ್ ಬೇಯಿಸ್ತಾ ಇರ್ತಾರೆ. ಈ ಕಬ್ ಮಾಡ್ತಾರಲ್ಲ, ಆ ಜಾಣೆಲಿ ನಮ್ಮ ಊರಲ್ಲಿ ಸಾಂಬಾರು ಅನ್ನನ ಬೇಯಿಸಂತದ್ದು. ಸೊ ಕೊಪ್ಪರಿಕೆಯಲ್ಲಿ ಯಾರ್ಯಾರು ಈ ವರ್ಷ ಬಂದಿಲ್ಲ, ನೆಕ್ಸ್ಟ್ ವರ್ಷ ಬನ್ನಿ, ನಮ್ಮ ಊರ್ ಪ್ರಸಾದ ತಿನ್ನಿ. ಎಲ್ರು ಎಲ್ಲಾ ಕಡೆ ಗೊತ್ತು ಮಾಡಿ ನಮ್ಮೂರು ಈ ತರ ಇದೆ. ಸಾಂಬಾರ್ ನೀವ್ 1 ತಿಂಗಳಿಟ್ರು ಏನು ಆಗಲ್ಲ. ಇದು ಯಾರಿಗೆ ಅಂತ ಕೇಳಿದ್ರಲ್ಲ, ಇದು ನಮ್ಮ ಅಜ್ಜಿಗೆ. ಈಗ ನೀವ್ ಎಷ್ಟೇ ಎಲ್ಲ ಇಟ್ರು ಯಾರು ಏನು ಕೇಳಲ್ಲ. ಮತ್ತೆ ನಮ್ಮ ಊರಲ್ಲಿ ಇನ್ನೊಂದು ಏನ್ ವಿಶೇಷ ಅಂತಂದ್ರೆ, ಇಷ್ಟ ಅನ್ನ ಹಾಕಿದರೆ ನೀವ್ ಇಷ್ಟ ತಿನ್ಲೇಬೇಕನ್ನೋ ಕಂಡೀಷನ್ ಏನೂ ಇಲ್ಲ. ನೀವ್ ಎಷ್ಟಾಗುತ್ತೆ ನಿಮ್ ಮನ್ಸಿಗೆ ಎಷ್ಟು ಅನ್ಸುತ್ತೆ ಅಷ್ಟು ತಿನ್ಬಿಟ್ಟು ಇದೆಲ್ಲ ಹಂಗೆ ಬಿಡೋದು. ಮಧ್ಯಾಹ್ನವರೆಗಲ್ಲ 3 ದಿನವರೆಗೂ ಎಲೆ ಹಂಗೆ ಬಿದ್ದಿರುತ್ತೆ. ಎಲೆ ಎತ್ತಲ್ಲ. ನಮ್ಮ ಊರಿಂದ ನಮ್ ಸಂಪ್ರದಾಯದ ಅವಾಗಿನಿಂದ ಬಂದಿರೋದು. ತಿಮ್ಮಪ್ಪಂಗೆ ಈ ತರ ಅನ್ನ ಎಲ್ಲ ಅಳ್ಕೊಂಡು ಈ ತರ ಆಡ್ಕೊಂಡು ತಿನ್ಬೇಕನ್ನೋ ಆಸೆ ಅವ್ರಿಗೆ. ಸೊ ಈ ಫ್ರಂಟ್ ರೋದ್ ಏನು ಎತ್ತಲ್ಲ, ಬ್ಯಾಕ್ ಸೈಡ್ ಮಾತ್ರ ಕೊಟ್ಟು ನನಗೆ 22 ವರ್ಷದವ್ರು 72 ವರ್ಷದವ್ರು ಇಷ್ಟೊಂದು ಪಟ ಮಾತಾಡ್ತಿಲ್ಲ. ತಿಮ್ಮಪ್ಪ ನಿನಗೆ ಹೊಲ್ದು ಬಿಟ್ಟಿದ್ದೀನಾ? ನಿಮ್ಮೇ ಹೊಲ್ದಿರ್ಬೋದೇನೋ, ಅದಕ್ಕೆ ಈ ತರ. ಸೂಪರ್ ಮಾತಾಡಿ. ಥ್ಯಾಂಕ್ ಯು. ನೀವು ಮಾಡಿದ್ರೆ ಊಟ ಇನ್ನ ಇಲ್ಲ, ನೀವು ಮಾಡಿ ಸವಿರಿ. ನೀವು ನಿಮ್ ರಿವ್ಯೂನ ಹೇಳಿ ನಿಮ್ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಅಲ್ಲಿ. ಆಗ ಜನಗಳು ಗೊತ್ತಾಗುತ್ತೆ ಏನು ನಮ್ಮೂರ್ ಪ್ರಸಾದ ಏನು ಅಂತ. ಓಕೆ, ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್, ತಮ್ಮ ಹೆಸರು? ತೋಯಜಾಕ್ಷ ಅನ್ಬಿಟ್ಟು ಸರ್. ಸರ್, ವಿಶೇಷವಾಗಿದೆ ಹೆಸರು, ಇನ್ನೊಂದ್ಸರಿ ಹೇಳಿ ಸರ್. ತೋಯಜಾಕ್ಷ ಒಂದು ರಾಮಾಯಣದ ಹೆಸರು ಇದ್ದಂಗಿದೆ, ಬಹಳ ಚೆನ್ನಾಗಿದೆ. ಶ್ರೀಕೃಷ್ಣನ ಹೆಸರು ಸರ್. ಶ್ರೀಕೃಷ್ಣನ ಹೆಸರ? ಓ, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಸರ್. ಇವತ್ತು ಇಲ್ಲಿ ಸಾಂಬಾರು ಐತಿಹಾಸಿಕವಾಗಿ ನಡೀತಾ ಇದೆ. ನಿಜವಲ್ಲೂ ಕೂಡ ಮಂಡ್ಯ ಜಿಲ್ಲೆಲೇ ಐತಿಹಾಸಿಕವಾದಂಥದ್ದು. ಇಲ್ಲಿ ಸಾಂಬಾರು ಮಾಡ್ತಾ ಇರೋ ಬಗ್ಗೆ ಮಾತಾಡಿದ್ರೆ ಎಷ್ಟು ದೇಕ್ಸ ಸಾಂಬಾರು ಆಗ್ತಿದೆ ಸರ್ ಇಲ್ಲಿ? 30 ಸರ್. 30 ದೇಕ್ಸ? ಹೌದು ಸರ್. ಒಂದ್ರಲ್ಲಿ ಎಷ್ಟು ಜನಕ್ಕೆ ಊಟಕ್ಕೆ ಆಗುತ್ತೆ ಸರ್? ಒಂದು 3000 ಜನಕ್ಕೆ ಆಗಿದೆ ಸರ್. ಒಂದ್ರಲ್ಲಿ 3000 ಜನಕ್ಕೆ ಅಂತಂದ್ರೆ 30 ಇಂಟು 90,000 ಜನಕ್ಕೆ ಆಯ್ತು ಸರ್. ಅಷ್ಟು 1,00,000 ಜನಕ್ಕೆ ಸಾಂಬಾರು ಆಗುತ್ತೆ ಇದು? ಹೌದು ಸರ್. ಸರ್, ಈಗ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿ ಸರ್ ಸಾಂಬಾರು ಮಾಡಕ್ಕೆ? ಮಧ್ಯಾಹ್ನ 3 ಗಂಟೆಗೆ ಮೀಸಲು ನೀರು ತಂದು ಸ್ಟಾರ್ಟ್ ಮಾಡಿದ್ವಿ ಸರ್. ಮೀಸಲು ನೀರು ತಂದು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಬೇಳೆ ಸರ್, 1 ಟನ್ನು 200 kg ಬೇಳೆ. 1 ಟನ್ನು 1200 kg ಬೇಳೆ ಹಾಕಿದ್ದೀರಾ? ಬೇಳೆ ಹಾಕಿದೀವಿ ಸರ್. ಅದ್ರ ಜೊತೆ ಬೇರೆ ಏನೇನು ಹಾಕಿದ್ದೀರಾ ಸರ್? ಬೇಳೆ ಜೊತೆಗೆ ಸರ್ ನಾವು ತಿರ್ಗಿ ಏನು ಹಾಕಲ್ಲ. ಈ ಮಸಾಲೆ ಹಾಕ್ತಾ ಇದ್ದೀರಲ್ಲ ಸರ್, ಅದೇನು ಮಸಾಲೆ ಅಲ್ಲ ಸರ್, ಬರೀ ಅದು ಉಡಿ ಅಷ್ಟೇನಾ? ಅಷ್ಟೇ ಸರ್. ನಾವೆಲ್ಲ ಮಸಾಲೆ ಅನ್ಕೊಬಿಟ್ಟು ಅದು ಉಡಿನ ಮಿಕ್ಸ್ ಮಾಡಿಸ್ತಾ ಇರೋದು? ಹೌದು ಸರ್, ಅದೇ ವಿಶೇಷ. 1 ತಿಂಗಳು ಮಾಡಿದ್ರು ಸಾಂಬಾರ್ ಕೆಡಲ್ಲ. ಏನೇನು ಹಾಕ್ತೀರಿ ಸರ್ ಇದಕ್ಕೆ? ಸರ್, ಉಪ್ಪು, ಹುಳಿ, ಉಡಿ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಬೇಳೆ ಇಷ್ಟು ಬಿಟ್ಟು ಇನ್ನೇನು ಹಾಕಲ್ಲ ಸರ್. ಇದಿಷ್ಟು ಹಾಕೋದ್ರಿಂದ 1 ತಿಂಗಳಾದ್ರೂ ಇಟ್ಕೋಬೋದು ಸಾಂಬಾರು? 1 ತಿಂಗಳು ಮಡಿಕಂದ್ರು ಸುಧಾ ಕೆಟ್ಟೋಗಲ್ಲ. 1 ತಿಂಗಳವರೆಗೂ ಬೇಯಿಸ್ಕೆ ಮಡಿಕಂದು ಅದು ಫುಲ್ ಗಟ್ಟಿ ಆಗೋವರೆಗೂ ಅದು ಅನ್ನಕ್ಕೆ ಮಿತ್ಕೊಂಡ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಸಾಂಬಾರು ಮಿಕ್ಕಿದ್ರೆ ಅದು ಹರಾಜಾಗುತ್ತೆ. ಈ ಸಾಂಬಾರ್ನ ಹರಾಜ್ ಮಾಡ್ತಾರೆ ಸರ್. ಹರಾಜ್ ಮಾಡಿ ಮನೆಯವ್ರು ಯಾರೋ ತಗೋತಾರ? ಎಲ್ಲರೂ ತಗೋ ಹೋಗ್ತಾರೆ, ಸ್ವಲ್ಪ ಎಲ್ಲಾರು. ಅದು ದುಡ್ಡು ಕೊಟ್ಬಿಟ್ಟು? ಓ, ದೇವ್ರ ಪ್ರಸಾದವನ್ನು ಕೂಡ ದುಡ್ಡು ಕೊಟ್ಬಿಟ್ಟು ತಗೋತಾರ ಇಲ್ಲಿ? ಹೌದು, ಅದೇ ಸಾಂಬಾರೇ ವಿಶೇಷ ಇಲ್ಲಿ ಅದು ಮನೇಲಿ ಇಟ್ಕೊಂಡು ಮಾಡ್ತಾರೆ. ಹೌದು ಸರ್. ದೇವ್ರ ಒಂದು ಇದು ಏನು ದೇವ್ರ ಪ್ರಸಾದ ಅಂತ ಹೇಳಿ ಇಟ್ಕೊಂಡು ಮಾಡ್ತಾರೆ. ಹೌದು ಸರ್. ಅದಕ್ಕೆ ನೀವು ಯಾವ್ದೇ ತರಕಾರಿ ಏನು ಹಾಕ್ತಾ ಇಲ್ಲ? ಏನು ಹಾಕಲ್ಲ ಸರ್. ಏನು ಅದೆಲ್ಲ ಹಾಕಿದ್ರೆ ಸಾರ ಉಳ್ಕರಲ್ಲ ಸರ್. 1 ದಿನನೇ ಉಳ್ಕೊಳ್ಳಲ್ಲ, ಇಷ್ಟೊಂದು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ನೋಡಿ. ಹೇಳಿ ಸರ್. ಈ ಒಂದು ವಿಶೇಷ ಗೊತ್ತೇ ಇರಲಿಲ್ಲ ನೋಡಿ. ಬರೀ ಏನು ತರಕಾರಿ ಹಾಕ್ತಾನೆ ಇಷ್ಟೊಂದು ಸಾಂಬಾರ್ ಮಾಡ್ತಾ ಇದೀರಿ ಅಂದ್ರೆ ಇದ್ರಿಂದ ಇರೋ ವಿಶೇಷ. 1 ತಿಂಗಳು ಬೇಕಾದ್ರೆ ಇಟ್ಕೋಬಹುದು. ಹೌದು ಸರ್, ಹೌದು. 1 ತಿಂಗಳಾದ್ರೂ ಮಡಿಕೋಬಹುದು. ಮತ್ತೆ ಈಗ ಈ ಸಲ ಬಂದಿರುವಂತ ಜನ ನೋಡಿದ್ರೆ ಈ ಸಾಂಬಾರ್ ಮಾಡಿರೋದು ಇವೆಲ್ಲ ಇನ್ನೂ ಜಾಸ್ತಿ ಮಾಡ್ಬೇಕು ಅನಿಸ್ತದೆ. ಮಾಡ್ತೀವಿ ಇನ್ನೂ ಜಾಸ್ತಿ ಸರ್. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗ್ಬಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಆಬಲ್ವಾಡಿ ಇಡೀ ವರ್ಲ್ಡ್ ವೈಸ್ ಪ್ರಚಾರ ಆಗ್ಬಿಟ್ಟಿದೆ. ಹೌದು ಸರ್. ನಾಳೆ ಬೆಳಿಗ್ಗೆ ಈ ಸಾಂಬಾರ್ ಸಾಕಾಗುತ್ತೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಸುಮಾರು 1-2 ಕಿಲೋಮೀಟರ್ ಜಾಮ್ ಆಗೈತೆ ಸರ್. ಇಲ್ಲಿ ಬರ್ಬೇಕಂದ್ರೆ 2 ಕಿಲೋಮೀಟರ್ ಜಾಮ್ ಆಗೈತೆ. ಸುತ್ತ ಮೂರು ಕಡೆಯಿಂದ ಬರ್ತದೆ ಸರ್. 3 ಕಡೆಯಿಂದನೂ 2 ಕಿಲೋಮೀಟರ್ ಜಾಮ್ ಆಗೈತೆ ಇಲ್ಲಿ ಬರೋದಕ್ಕೆ. ಹೌದು ಸರ್. ಸರ್, ಬರೀ ಜಾಮ್ ಅಲ್ಲ, ನೆಟ್ವರ್ಕ್ ಕೂಡ ಜಾಮ್ ಆಗಿ ಇಲ್ಲಿಂದ ಫೋನ್ ಹೋಗ್ತಾ ಇಲ್ಲ, ಆ ಕಡೆಯಿಂದ ಫೋನ್ ಬರ್ತಾ ಇದೆ. ಈಗ ನೈಟ್, ನಾಳೆ ಬೆಳಿಗ್ಗೆ ಫೋನ್ ಯಾವ್ದು ಹೋಗೋದಿಲ್ಲ, ಬರೋದಿಲ್ಲ. 4 ಗಂಟೆಗೆ ಆಯ್ತು ಸರ್. ಇದು 4 ಗಂಟೆಗೆ ಜಾಮ್ ಆಯ್ತು. ಶನಿವಾರ 4 ಗಂಟೆ ಇವತ್ತು 4 ಗಂಟೆನೇನೆ ನೆಟ್ವರ್ಕ್ ಎಲ್ಲ ಜಾಮ್ ಆಗೋಯ್ತು. ಅಷ್ಟು ಜನ ಬರ್ತಿದ್ದಾರೆ. ಹೌದು ಸರ್. ಸಾಂಬಾರ್ ಈಗ ರೆಡಿ ಆಗ್ತಾ ಇದೆ ಸರ್. ಈಗ
ಇಷ್ಟೊಂದು ಜನ ಸಾಂಬಾರ್ ಮಾಡ್ತಾರೆ ಅಂದ್ರೆ ಇಲ್ಲಿ ಇದಕ್ಕೆ ಯಾರು ಭಟ್ರು ಯಾರು ಇಲ್ಲ ಸರ್ ಇದಕ್ಕೆ? ಬಟ್ಟೆ ಯಾರು ಇಲ್ಲ ಸರ್. ಇಲ್ಲಿ ನಮ್ಮ ಊರಲ್ಲಿ 6 ಪೈಕಿಗಳಿದೆ. ಹಾ 6 ಪಾಲು ಅಂತೀವಿ ನಮ್ಮಲ್ಲಿ. ಹಾ ಒಂದೊಂದು ಬುಡ್ಕಟ್ ತರ. ಹಾ. ಇಲ್ಲಿ ಒಂದ್ ದೊಡ್ಡಗೊಂಡವ್ರ ಪಾಲುನವರು ಸಾಂಬಾರ್ ಮಾಡ್ತಾರೆ. ಇನ್ನು 5 ಪಾಲ್ನವರೆಲ್ಲ ಅನ್ನ ಮಾಡ್ತಾರೆ. ಒಂದೊಂದು ಪೈಕಿ ಸರ್. ಹಾ ಒಂದೊಂದು ಪೈಕಿ ಅವರು ಸಾಂಬಾರು ಅನ್ನ ಡಿವೈಡ್ ಮಾಡ್ಕೊಂಡವ್ರು. ಹೌದು ಸರ್, ಹೌದು. ಅನ್ನ ಮಾಡೋದೇ ಒಂದು ವಿಶೇಷ ಐತೆ, ಸಾಂಬಾರ್ ಮಾಡ್ತಾ ಇರೋದು ಒಂದು ವಿಶೇಷ ಐತೆ. ಆಮೇಲೆ ಯಾರಿಗೂ ಕೂಡ ಒಂಚೂರು ನಿದ್ದೆ ಇಲ್ಲ, ಯಾವುದೇ ರೀತಿ ಇದಿಲ್ಲ, ಎಷ್ಟು ಖುಷಿಯಾಗಿ. ಅದರಲ್ಲೂ ನಿಮಗಿಂತ ವಯಸ್ಸಾದವರೇ ಜಾಸ್ತಿ ಕೆಲಸ ಮಾಡ್ತಾವ್ರೆ. ಒಂದ್ ವರ್ಷಕ್ಕೊಂದ್ಸಲ ಮಾಮೂಲಿ ಸರ್ ಇದು. ಒಂದ್ ವರ್ಷಕ್ಕೊಂದ್ಸಲ ಯಾರು ನಿದ್ದೆ ಮಾಡಲ್ಲ ಸರ್. ಒಂದ್ ವರ್ಷಕ್ಕೊಂದ್ಸಲ ನಿದ್ದೆನೂ ಮಾಡಲ್ಲ. ನಾಳೆ ಮಧ್ಯಾಹ್ನ 3 ಗಂಟೆ ಆಗುತ್ತೆ ಇಲ್ಲೆಲ್ಲ ಮನೆಗೆ ಹೋಗಕ್ಕೆ ಇಲ್ಲಿ ಇರೋರೆಲ್ಲ. 24 ನೆನ್ನೆ ಇವತ್ತು ಬೆಳಗ್ಗೆ 11 ಗಂಟೆ 11:30 ಇಲ್ಲೆಲ್ಲ ಸುಮಾರು ಜನ ಬಂದವ್ರೆ. ಇನ್ನ ಇವತ್ತು ನಾಳೆ ಹೋಗೋದು ನಾಳೆ 3 ಗಂಟೆ ಆಗುತ್ತೆ ಮನೆಗೆ. ಸರ್ ಏನ್ ವಿಶೇಷ ಅಂದ್ರೆ ನಿಮ್ಮ ಅಣ್ಣ ಒಂದ್ ನಿಮಿಷ ಏನಂದ್ರೆ ಇಲ್ಲಿ ವಿಶೇಷ ಏನಂದ್ರೆ ಊರಿನ ಯುವಕರು ನೋಡ್ತಾವ್ರೆ, ನಿಜವಾದ ಯುವಕರು ಕೆಲಸ ಮಾಡ್ತಾವ್ರೆ. ಎಲ್ಲ ಸರ್ ಹುಡುಗರು ಯುವಕರು ಅಂತಲ್ಲ ಈಗ. ಇಲ್ಲ ಸರ್, ಯಾಕೆಂದ್ರೆ ನೋಡಿ ಅವ್ರಿಗಿರೋ ಉತ್ಸಾಹ ನಿಜವಾಗ್ಲೂ ಹುಡುಗರುಗಳೆಲ್ಲ ವಿಡಿಯೋ ತಗೋತಾವ್ರೆ, ಖುಷಿಯಾಗಿ ನೋಡ್ತಾರೆ. ಬೆಂಗಳೂರು ಇಲ್ಲೋರೆಲ್ಲರೂ ಕೂಡ ಇಲ್ಲ ಸರ್. ಈಗ ನೋಡಿ ಇಲ್ಲಿರೋರೆಲ್ಲ ಒಂದ್ 80 ಕುಳ ಅವ್ರೆ. ಈ ಪಾಲ ಎಲ್ಲ 80 ಕುಳ ಬಂದು ಈಗ ಮಾಡ್ತಾರೆ. ಹುಡುಗರು ಕಾರ್ಯಕ್ರಮ ಏನು ಅಂತಂದ್ರೆ ಬೆಳಿಗ್ಗೆಗಿದೆ ಊಟ ಬಡ್ಸಕ್ಕೆ ಅವ್ರು ಬೇಕೇ ಬೇಕು. ಅವರೆಲ್ಲ ಬೆಳಿಗ್ಗೆ ಊಟ ಬಡಿಸೋ ಟೈಮಲ್ಲಿ ಅವರೆಲ್ಲ ಮಾಡ್ತಾರೆ. ಪ್ರತಿಯೊಬ್ಬರು ಒಂದಲ್ಲ ಒಂದ್ ಕೆಲಸ ಮಾಡೇ ಮಾಡ್ತಾರೆ. ನಾನು ಯಾಕೆ ಹೇಳಿದೆ ಅಂದ್ರೆ ಈ ಹಿರಿಕರು ಮಾಡೋದನ್ನ ಕಿರಿಯರು ನೋಡಿದ್ರೆ ಮುಂದಿನ ಪೀಳಿಗೆ ಅದು ಅನುಸರಿಸ್ಕೊಂಡು ಹೋಗಿ ಸರಿ ಮಾಡ್ತಾರೆ ಸರ್. ಈಗೆಲ್ಲ ನೋಡಿ ನಮ್ಮ ಮಾವದಿ ಮೊದ್ಲೆಲ್ಲ ದೊಡ್ಡವ್ರು ಮಾಡ್ತಿದ್ರು. ಎಲ್ಲ ಈಗ ನಮ್ಮ ಮಾವದಿರೆಲ್ಲ ಬಂದವ್ರೆ, ಅವರೆಲ್ಲ ಆ ಪೀಳಿಗೆ. ಇನ್ನೊಂದು ಪೀಳಿಗೆ ಸ್ಟಾರ್ಟ್ ಆಯ್ತದೆ, ಅವರೆಲ್ಲ ಮಾಡ್ತಾರೆ ಸರ್. ನಿಜವಾದ ಯುವಕರು ಈ ಕೆಲಸ ಮಾಡ್ತಾರೆ, ಬೆಳಿಗ್ಗೆ ಮುದುಕರು ಕೆಲಸ ಮಾಡ್ತಾರೆ. ನೋಡಿ ನೋಡ್ತಾ ಇದ್ರೆ ಮಾತ್ರ ಸಖತ್ ಖುಷಿ ಆಗ್ತಿದೆ. ಬಡ್ಸೋಕೆ ಸಹ ವಿಶೇಷ ಇರ್ತದೆ. ಮಕ್ಕಳೆಲ್ಲ ಅಷ್ಟೊಂದು ಖುಷಿಯಾಗಿ ಬಡಿಸ್ತಾರೆ. ಅಷ್ಟು ಜನಕ್ಕೆ ಸಹ 10-10:30 ಹೊತ್ತಿಗಿಂತ ತುಂಬಾ ಖುಷಿಯಾಗಿ ಬಡಿಸ್ತಾರೆ. 10:30 ಹುಡುಗರೆಲ್ಲ ಹೊಟ್ಟೆ ಇರ್ತದೆ. ಸ್ವಲ್ಪ ಲೇಟ್ ಊಟ ಮಾಡ್ಕೊಂಡು ತಿರುಗಿ ಸ್ಟಾರ್ಟ್ ಮಾಡ್ತಾರೆ ಊಟ ಬಡಿಸೋದಕ್ಕೆ. ತುಂಬಾ ಚೆನ್ನಾಗಿರ್ತದೆ ಸರ್. ಅವಾಗಿಂದ ಇದೇ ರೀತಿ ಸಾಂಬಾರ್ ಮಾಡ್ತಾ ಇರೋದು ಸರ್? ನಾವು ನಮ್ಮ ಮುತ್ತಾತನ ಕಾಲದಿಂದ ಹಿಂಗೆ ಇದೇ ರೀತಿಯಿಂದ ಮಾಡ್ತಾ ಇರೋದು. ಇದೇ ಸಾಂಬಾರು ಸರ್, ಇದೇ ತರ. ಯಾಕೆಂದ್ರೆ ಈ ಊರ್ದು ಬರೀ ಪ್ರಸಾದಕ್ಕೆ ಇಡೀ ವರ್ಲ್ಡ್ ವೈಡ್ ಪ್ರಚಾರ ಆಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಈ ಎಣ್ಣೆ ಒಗ್ಗರಣೆ ಮಾಡ್ತೀವಿ, ಎಣ್ಣೆಗೆ ಸಹ ಹುಚ್ಚಳೆಣ್ಣೆ ಹಾಕೋದು. ಹುಚ್ಚಳೆಣ್ಣೆ. ಹೌದು ಹುಚ್ಚಳೆಣ್ಣೆ ಸಹ ಇನ್ಯಾವ ಎಣ್ಣೆನೂ ಹಾಕಲ್ಲ. ಹುಚ್ಚಳೆಣ್ಣೆ ಹಾಕೋದ್ರಿಂದ ಅದು ಒಂಥರ ಭಾರಿ ಟೇಸ್ಟ್ ಆಗಿರ್ತದೆ. ಹುಚ್ಚಳೆಣ್ಣೆ ಉಂಡೋರಿಗೆ ಗೊತ್ತು. ಆಮೇಲೆ ಈಗಿನ ಕಾಲದವ್ರಿಗೆ ಗೊತ್ತಿಲ್ಲ. ಆಮೇಲೆ ಜೊತೆಗೆ ನೀವು ಬಳಸ್ತಿರೋದು ಕರ್ಬೇವಿನ ಸೊಪ್ಪು ಆಗಿರ್ಬೋದು, ಸನ್ಪ್ಯೂರ್ ಎಣ್ಣೆ ಆಗಿರ್ಬೋದು, ಎಲ್ಲವನ್ನು ಕೂಡ ಕ್ವಾಲಿಟಿ ಐಟಮ್ನೇ ಮಾಡ್ತಾ ಇದೀವಿ. ಸನ್ಪ್ಯೂರ್ ಎಣ್ಣೆ ಮುಟ್ಟೋದಿಲ್ಲ ಸರ್. ನಾವು ಒಂದ್ ಚೂರ್ನು ಹಾಕಲ್ಲ ಸನ್ಪ್ಯೂರ. ಸುಮ್ಮನೆ ಸೈಡಲ್ಲಿ ಇಟ್ಟವ್ರು ಅಷ್ಟೇ ಅನ್ಸುತ್ತೆ. ಸನ್ಪ್ಯೂರ್ ಅಂದ್ರೆ ಸರ್ ಪ್ರಾಣಿಗಳು ತಂದಿರ್ತಾರೆ, ಗೊತ್ತಿಲ್ಲದೆ ಯಾರು ಅಲ್ಲಿ ಮಡಗಿರ್ತೀವಿ. ತುಪ್ಪ, ಬೆಣ್ಣೆ, ಹುಚ್ಚಳೆಣ್ಣೆ ಹಾಕೋದು ಇಲ್ಲಿಗೆ. ಹುಚ್ಚಳೆಣ್ಣೆ, ತುಪ್ಪ, ಬೆಣ್ಣೆ ಮೂರೇನೆ ಹಾಕೋದು. ಅದೇ ಇಲ್ಲಿ ವಿಶೇಷ. ನಾ ಸರ್ ಸಾಂಬಾರ್ ಮಾಡ್ತೇರೆ, ಇದನ್ನ ನೋಡ್ತೇರೆ ಒಂದ್ ರೀತಿ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ನಿಜವಾಗ್ಲೂ ಇದೆಲ್ಲ ನಾವು ಮಾಡ್ತಾ ಇರೋದೆಲ್ಲ ಎಲ್ಲ ಭಗವಂತ ನಡೆಸ್ಕೊತಾ ಇರೋದು. ಸತ್ಯ ಭಗವಂತನೇ ಮಾಡಿಸ್ತಾನೆ. ಈ ನಾಳೆ ಇಷ್ಟೊತ್ತು ಒಬ್ಬ ಜನ ಇರಲ್ಲ ಸರ್. ಇಲ್ಲಿ ಒಬ್ರು ಇರಲ್ಲ ಜನ ಇಲ್ಲಿ. ನಾಳೆ ಇಷ್ಟೊತ್ತಿಗೆಲ್ಲ ಹೊಂಟೋಗಿ ಸರ್. ಮುಂದೆಗಡೆ ಊಟ ಕೊಡ್ತೀವಲ್ಲ ಸರ್, ಅಲ್ಲಿ ಎಲೆ ಎತ್ತಲ್ಲ. ಹಿಂದೆಗಡೆ ಮಾತ್ರ ಈಗ ಜನ ಜಾಸ್ತಿ ಆಗಿರೋದ್ರಿಂದ ಎಲೆ ಎತ್ತಿ ಊಟ ಕೊಡ್ತೀವಿ. ಮುಂದೆಗಡೆ ಊಟ ಕೊಡೋದು ಒಟ್ಟು 16 ಎಕರೆ ಜಾಗ ಇದ್ದು. 16 ಎಕರೆ ಜಾಗನ ಸುದ ಊಟ ಕೊಡೋಕೆ ಉಪಯೋಗಿಸ್ಕೊತೀವಿ. ಈ ಚೌಟ್ರಿ ದೇವಸ್ಥಾನ ಬಿಟ್ಟು ಮಿಕ್ಕುದೆಲ್ಲ. ಒಂದ್ ನಿಮಿಷ ಇರೋಣ, ಹಿಂದೆಗಡೆ ಮಾತಾಡೋಣ, ಅದು ಕೇಳಿಸುತ್ತೆ. ಇರೋಣ. ಊಟ ಈ ಚೌಟ್ರಿ ಕೊಡೋದು, ಚೌಟ್ರಿ ಮತ್ತೆ ದೇವಸ್ಥಾನ ಬಿಟ್ಟರೆ ಇನ್ನು ಮಿಕ್ಕುದೆಲ್ಲ ಊಟ ಕೊಡೋಕೆ ಉಪಯೋಗಿಸ್ತೀವಿ. 16 ಎಕರೆ. ಸರ್ ಈ ಊರ್ದು ಮತ್ತೊಂದು ವಿಶೇಷತೆ ಕೇಳಿದ್ವಿ ನಾವು. ಈ ಊರಲ್ಲಿ ಸಿಕ್ಕಾಪಟ್ಟೆ ವಿಶೇಷತೆಗಳು. ನೀವು ಹೇಳ್ದಂಗೆ ಪ್ರಸಾದಕ್ಕೆ ವಿಶೇಷತೆ. ಈ ಸಾಂಬಾರನ್ನ ಹರಾಜಾಕ್ತಾರೆ. ಆ ಸಾಂಬಾರನ್ನ ಒಂದು ತಿಂಗಳು ಇಟ್ಕೊಂಡು ಅದನ್ನು ಪ್ರಸಾದವಾಗಿ ಮಾಡ್ತಾರೆ ಅಂತ ಕೇಳಿದ್ವಿ. ಮತ್ತು ಒಂದು 16 ಎಕರೆ ಬೃಹದಾಕಾರವಾಗಿರುವಂಥದ್ದು. ಇದಕ್ಕೆಲ್ಲ ಊರು ಜನ ಎಲ್ಲ ಹಿಂಗೆ ಮಾಡ್ತಾ ಇರೋದು. ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ರಾಮರಾಜ್ಯ ಅನ್ನೋದು. ಆಮೇಲೆ ಇನ್ನೂ ಒಂದು ವಿಶೇಷ ಏನು ಗೊತ್ತಾ ಸರ್, ಊಟ ಎಲ್ಲ ಕೊಡೋದು ತಾವರೆ ಎಲೆ